ಇವತ್ತು ನಾವು ಶೇಂಗಾ ಕಾಳಿನ ಉಂಡೆನ ಮಾಡೋಣ. ಶೇಂಗಾ ಕಾಳುಗಳನ್ನು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡಿಟ್ಕೊಂಡು ಒಂದು ಪಾತ್ರೆಯನ್ನು ಒಲೆ ಹಚ್ಚಿ ಒಲೆ ಮೇಲೆ ಇಟ್ಟು ಬೆಲ್ಲವನ್ನು ಹಾಕಬೇಕು. 1 kg ಶೇಂಗಾ ಇದ್ದರೆ ಅದಕ್ಕೆ ಒಂದು 1/4 kg ಅಷ್ಟು ಬೆಲ್ಲವನ್ನು ಹಾಕಬೇಕು. ಈಗ ಬೆಲ್ಲಕ್ಕೆ ನಾವು ಸ್ವಲ್ಪನೂ ನೀರು ಹಾಕ್ತಾಯಿಲ್ಲ, ತುಪ್ಪವನ್ನು ಹಾಕಿದ್ದೀನಿ 2 ಸ್ಪೂನು. ಈಗ ತುಪ್ಪದಲ್ಲಿ ಬೆಲ್ಲವನ್ನು ಕರಗಿಸ್ಬೇಕು. ಸಣ್ಣ ಉರಿಯಲ್ಲೇ ಬೆಲ್ಲ ಎಲ್ಲ ಕರಗಿ ಅಂದ್ರೆ ಪಾಕ ಆಗೋವರೆಗೆ ರೆಡಿ ಮಾಡ್ಕೋಬೇಕು. ಈ ಕಡೆ ನಾನು ಜಾಜಿಕಾಯಿ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಟಿನಿ. ಈಗ ಬೆಲ್ಲವೆಲ್ಲ ಕರಗಿ ಈ ಥರ ನೋಡಿರಿ, ಒಂದು ಸ್ವಲ್ಪನೂ ಬೆಲ್ಲದ ಉಳಿದಿಲ್ಲ. ಈಗ ಇದು ಬೆಲ್ಲದ ರೆಡಿ ಆಗೋವರೆಗೆ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡೋದೇ ಇಲ್ಲ ಅಂದ್ರೆ ಹೊತ್ತತೈತಿ. ಅದಕ್ಕೆ ಈ ಥರ ಆನವನ್ನು ಮಾಡಿಕೊಂಡು ಅದಕ್ಕೆ ಈಗ ನಾವು ಕುಟ್ಟಿಟ್ಟಿರುವ ಏಲಕ್ಕಿ ಜಾಜಿಕಾಯಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಶುಂಠಿ ಇದ್ರೆ ಶುಂಠಿನೂ ಹಾಕ್ಬೋದು, ಇದಕ್ಕೆ ಹಾಕೋರು ಎಳ್ಳನ್ನು ಹಾಕ್ತಾರೆ ಹುರಿದು. ನಾನಿಲ್ಲಿ ಶೇಂಗಾ ಕಾಳುಗಳನ್ನು ಹುರಿದು ಸಿಪ್ಪೆ ತೆಗೆದು ಶೇಂಗಾ ಬೀಜಗಳನ್ನು ಬೇಳೆ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಈಗ ಈ ಆನಕ್ಕೆ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿ ಸ್ವಲ್ಪ ಕುದಿ ಬಂದ ನಂತರ ಆಯಿತು, ರೆಡಿಯಾಗಿರುತ್ತೆ ಅದಕ್ಕೀಗ ಕಾಳುಗಳನ್ನು ಹಾಕಿನಿ, ಒಲೆನೂ ಆಫ್ ಮಾಡೀನಿ. ಈ ಥರ ಬಂದಿದೆ. ಈಗ ಇದು ಬಿಸಿ ಇರುವಾಗನೇ ಉಂಡೆಗಳನ್ನು ಕಟ್ಕೋಬೇಕು, ಆರಿದ ನಂತರ ಗಟ್ಟಿ ಆಗಿಬಿಡ್ತೈತಿ. ಅದಕ್ಕೆ ಈಗ ಬಿಸಿ ಇರುವಾಗನೇ ಈ ಥರ ಬಂದೈತೆ ನೋಡಿರಿ. ಬಿಸಿ ಇರುವಾಗನೇ ಉಂಡೆಗಳನ್ನು ಮಾಡಿಟ್ಕೋಬೇಕು. ಹೆಲ್ದಿ ಆಗಿರುವಂಥ ಉಂಡೆಗಳಿದು, ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತವೆ. ಈ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು, ಅಂದರೆ ಕೈಗೆ ಸುಡ್ತದಂತೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿಟ್ಕೋಬೇಕು. ಈಸಿಯಾಗಿ ಬರ್ತವೆ, ಏನು ಅಷ್ಟೊಂದು ಡಿಫಿಕಲ್ಟ್ ಏನೆಲ್ಲ. ಮಾಡಿ ನೋಡಿರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿನೂ ಹೌದು. ಈ ಉಂಡೆಗಳನ್ನು ಈ ಥರ ಮಾಡ್ಕೋಬೇಕು. ಈಗ ಇದು ಬಿಸಿ ಇರುವಾಗನೇ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಉಂಡೆಗಳನ್ನು ಎಲ್ಲವನ್ನು ಮಾಡಿಟ್ಕೊಂಡು ನೋಡಿರಿ ಎಷ್ಟು ಚಂದ ಬರ್ತಾವೆ ಉಂಡೆಗಳು. ಬಿಸಿ ಇರುವಾಗನೇ ಮಾಡಬೇಕಿಲ್ಲ ಅಂತಂದ್ರೆ ಗಟ್ಟಿ ಆಗಿಬಿಡ್ತೈತೆ. ಆಗಲಿ ಮಾಡ್ತಾ ಸ್ವಲ್ಪ ಗಟ್ಟಿಯಾಗಿ ಬಂತಂದ್ರೆ ಹೊಳ್ಳಿ ಮತ್ತೊಮ್ಮೆ ಒಲೆ ಹಚ್ಚಿ ಇದು ಮಾಡಿದ್ರೆ ಆಗಿಬಿಡ್ತದೆ. ನೋಡಿರಿ ಎಷ್ಟು ಚಂದ ಬಂತಾವೆ ಎಲ್ಲ ಉಂಡೆ ರೆಡಿ, ಶೇಂಗಾ ಉಂಡೆ.